Hi, hello guys. Welcome back to Mr. Luckypedia YouTube ಚಾನಲ್. ಸೊ ಸುಮಾರು ದಿನ ಹಾಗೆ ವಿಡಿಯೋ ಮಾಡಿ ಕನ್ಸಿಸ್ಟೆನ್ಸಿ ಮಾಡಿ ನಾನು ಇವತ್ತು ಒಂದೇ ಒಂದು ವಿಡಿಯೋಗೆ 1,00,000 ವ್ಯೂಸ್ನ ತೊಗೊಂಡಿದ್ದೀನಿ. 1,00,000 ವ್ಯೂಸ್. ಸೊ ಸುಮಾರು ಜನ ಕೇಳ್ತೀರ ಏನು ದುಡ್ಡು ಬರುತ್ತಾ? ಸದ್ಯಕ್ಕೆ ಬರ್ತಾ ಇಲ್ಲ, ಬಟ್ ಒಂದಿನ ಈ ವಿಡಿಯೋ ನನಗೆ ಇನ್ಸ್ಪಿರೇಷನ್. ಸೊ ಬಂದೇ ಬರುತ್ತೆ, ಮಾಡೇ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ನನಗೂ ಇದೆ. ಸೊ ಇದನ್ನು ಮೂಲೆಯಲ್ಲಿ ಕೂತ್ಕೊಂಡು ಮೊಬೈಲ್ ನೋಡಿಕೊಂಡು ಆಚೆ ಈಚೆ ವಿಡಿಯೋ ಮಾಡೋಕ್ಕೆ ಆಗಲ್ಲ ಅನ್ನೋಂಥದ್ದನ್ನ ಕಾನ್ಸೆಪ್ಟ್ನ ಈ ಕಾನ್ಸೆಪ್ಟನ್ನ ನನಗೂ ಇತ್ತು ಗುರು. ಸೊ ಆದರೂ ಮಾಡ್ತಾ ಇದ್ದೀನಲ್ವಾ. ಸೊ ಮೇ ಬಿ ಇದು ಎಡಿಟ್ ಮಾಡಲಾರ್ದೆ ಹಾಕಬೇಕನ್ನೋ ಮೈಂಡ್ ಸೆಟ್ಟಲ್ಲಿದ್ದೀನಿ. ಸೊ ಎಷ್ಟೆಲ್ಲ ತಪ್ಪು ಮಾಡ್ತಾಯಿದ್ದೀನಿ, ಇವಾಗಲೂ ತಪ್ಪು ಮಾಡ್ತಾನೆ ಇದ್ದೀನಿ. ಇವಾಗಲೂ ನಾನೇನು ಪರ್ಫೆಕ್ಟಾಗಿ ವೀಡಿಯೋ ಮಾಡ್ತಾ ಇಲ್ಲ, ಸುಮ್ಮನೆ ಹಾಗೆ ಮಾತಾಡ್ತಾ ಇದ್ದೀನಿ. ಸೊ ಆ ಮಾತುಗಳಲ್ಲಿ ಏನಾದರೂ ಒಂದು ತಪ್ಪು ಕಂಡಿದ್ರು ಸೊ ಅದನ್ನು ಎಡಿಟ್ ಮಾಡಲಾರ್ದೆ ಹಾಕ್ತಿದ್ದೀನಿ, ಬಿಕಾಸ್ ನಿಮಗೋಸ್ಕರ. ಸೊ ನಾನು ಎಲ್ಲೆಲ್ಲಿ ತಪ್ಪು ಮಾಡಿದ್ನ ಅದನ್ನೆಲ್ಲ ಎಡಿಟ್ ಮಾಡ್ತಿದ್ದೀನಿ. ಇನ್ ಶಾರ್ಟ್ ಆರ್ ಕ್ಯಾಪ್ಕಟ್ ಯೂಸ್ ಮಾಡ್ತಾಯಿಲ್ಲ, ಬಿಕಾಸ್ ಅದಕ್ಕೆಲ್ಲ VPN ಯೂಸ್ ಮಾಡಬೇಕು. ಸೊ ನಾನು ಯೂಸ್ ಮಾಡ್ತಾ ಇರೋದು VN ಅಪ್ಲಿಕೇಶನ್ ಆ್ಯಂಡ್ ಇನ್ಶಾರ್ಟ್ ಅಪ್ಲಿಕೇಶನ್. VN ಅಪ್ಲಿಕೇಶನ್ ತುಂಬ ಲೆಂತಿ ವೀಡಿಯೋಗೆ ಮಾತ್ರ ಯೂಸ್ ಮಾಡ್ತಾ ಇರೋದು. ಸ್ಮಾಲ್ ವೀಡಿಯೋಗೆಲ್ಲ ನಾನು ಇನ್ಶಾರ್ಟ್ ವೀಡಿಯೋಸ್ನೇ ನಾನು ಇಟ್ ಈಸ್ ಈಸಿ ಕಂಪೇರ್ ಟು ಆ VN ಅಪ್ಲಿಕೇಶನ್ಗಿಂತ. ಸೊ ಯಾರೆಲ್ಲ ಇನ್ನೂ ಸ್ಟಾರ್ಟ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲಿ ಇನ್ನೂ ಹೋಗ್ತಾ ಇದ್ದೀರಾ ನೋಡಿ. ಸೊ ಇನ್ನೂ ಯಾಕೆ ತಡ ಗುರು, ಮಾಡಿ. ಇನ್ನು ಯಾವಾಗ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ, ಇನ್ನೇನು 5 ವರ್ಷ ಹೋದ ತಕ್ಷಣ ಒಂದು ಏಜ್ ಆಗಿಬಿಟ್ಟಿರ್ತೀವಿ. ಏನೋ ಒಂದು ಮಾಡಿಲ್ಲ ಅನ್ನೋ ಒಂದು ಗಿಲ್ಟ್ ಫೀಲ್ ಕಾಡೋದನ್ನ ಬದಲು ಇವಾಗಲೇ ಸ್ಟಾರ್ಟ್ ಮಾಡಿ. ಅಲ್ಲಿ ತನಕ 5 ವರ್ಷ ಸ್ಟಾರ್ಟ್ ಮಾಡಿದ್ಮೇಲೆ ಬಂದಿಲ್ಲ ಅನ್ನೋದನ್ನ ಇನ್ನೊಂದು ಯೋಚನೆ, ಬಂದಿಲ್ಲ ಅಂದರೆ ಇನ್ನೊಂದು ಯೋಚನೆ. ಆದರೆ ಏನು ಸ್ಟಾರ್ಟ್ ಮಾಡಲಾರ್ದೇನೆ ಅದ್ರ ಬಗ್ಗೆ ಅಲ್ಲಿ ಹೋಗಿ ಯೋಚನೆ ಮಾಡೋ ಬದಲು ಸೊ ಒಂದ್ಸಲ ಟ್ರೈ ಮಾಡಿ. ಎಷ್ಟು ಕನ್ಸಿಸ್ಟೆನ್ಸಿ ಆಗುತ್ತೆ ಅಲ್ಲಿ ತನಕ ಟ್ರೈ ಮಾಡಿ. ಸೊ ನಾನು ಎಷ್ಟೊಂದು ವೀಡಿಯೋಗಳನ್ನ ಹಾಕಿ ಅಪ್ಲೋಡ್ ಮಾಡಿದ್ರು ಬರ್ತಾನೆ ಇರಲಿಲ್ಲ. ಸೊ ಹೆಂಗೆ ಟ್ರೈ ಮಾಡಿದೆ ಅಂದರೆ ಒಂದು 4 ಚಾನಲ್ ಮಾಡಿದ್ದೀನಿ ಗುರು, 4ರಿಂದ 5 ಚಾನಲ್ ಏನೋ ಮಾಡಿದ್ದೀನಿ. ಸೊ ಪರ್ಫೆಕ್ಟ್ಲಿ ಇನ್ನೊಂದೇನೆಂದರೆ ನಾನು ಬಾಡಿ ಚಾನಲ್ ಮಾಡಿ ಅದನ್ನ ಮತ್ತೆ ಚೇಂಜ್ ಮಾಡಿ ಮಿಸ್ಟರ್ ಲಕ್ಕಿಪೀಡಿಯಾ ಅಂತ ಸ್ಟಾರ್ಟ್ ಮಾಡಿ ಇವಾಗ ಸ್ಟಾರ್ಟಿಂಗ್ 35 ಫಾಲೋವರ್ಸ್ ಇದ್ದರು, ಈಗ 803 ಫಾಲೋವರ್ಸ್ ಆಗಿದ್ದಾರೆ. ಸೊ ಇಟ್ ಈಸ್ ದೊಡ್ಡ ಗ್ರೋತ್ ಏನಲ್ಲ, ಬಟ್ ಸ್ಮಾಲ್ ಗ್ರೋತೆ. ಆ ಸ್ಮಾಲ್ ಗ್ರೋತಲ್ಲೇ ತುಂಬ ಖುಷಿ ಕಾಣಿಸ್ತಾ ಇದೆ ನನಗೆ. ನಾನೇ ತುಂಬ ಖುಷಿ ಪಡ್ತಾ ಇದ್ದೀನಿ ಕೂಡ. ಸೊ ಬಟ್ ಇದು ಇನ್ಸ್ಟಾಗ್ರಾಮಲ್ಲಿ ಡೆವಲಪ್ ಆಗ್ತಿದೆ, ಬಟ್ ಯೂಟ್ಯೂಬಲ್ಲಿ ಆಗ್ತಾ ಇಲ್ಲ. ಬಿಕಾಸ್ ಯೂಟ್ಯೂಬಲ್ಲಿ ಇನ್ನೂ ಕಾನ್ಸಂಟ್ರೇಟ್ ಮಾಡಿ ಈ ವಿಡಿಯೋನ ಇನ್ನೂ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಲೆಂತಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಲೆಂತಿ ವಿಡಿಯೋಗೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಏನೆಲ್ಲ ಡೌಟ್ಸ್ ಇದೆ ನಿಮಗೆ ಅದನ್ನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನನಗೆ ಗೊತ್ತಿರೋ ಅಷ್ಟು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಮೇ ಬಿ ನಾನು ಸ್ಮಾಲ್ ಸ್ಟಾರ್ಟೆಡ್ ವ್ಲಾಗರ್. ಸೊ ನೀವು ಅಂದ್ಕೊಂಡಿರೋ ಥರ ಹಿಂದೆ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಒಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡೋಷ್ಟು ಇವಾಗ ನಾನು ಮುಂಚೆ ಕೊಡ್ತಾ ಇದೆ. ಸೊ ಇವಾಗ ಬೇರೆ ಚಾನಲಲ್ಲಿ, ಬಟ್ ಇವಾಗ ಕೊಡೋಕ್ಕಾಗ್ತಿಲ್ಲ ಬಿಕಾಸ್ ಟೈಮ್ ಇಲ್ಲ. ಸೊ ಅದೇ ಟೈಮ್ನ ನಾನು ಎಷ್ಟಾಗತ್ತೆ ಅಷ್ಟು ತುಂಬ ಕಂಪ್ರೆಸ್ ಮಾಡಿ ನನಗೆ ನಾನೇ ಟೈಮ್ ಮಾಡಿಕೊಂಡು ಇದಕ್ಕೆ ಎಡಿಟ್ ಮಾಡಲಾರ್ದಷ್ಟು ಟೈಮ್ ಇದ್ರೂ ಇಲ್ಲ ಅಂದ್ರೂ ನಾನು ಹೆಂಗೋ ಮಾಡ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆಲ್ಲ ಸಪೋರ್ಟ್ ನಿಮ್ಮಿಂದನೇ ಮಾತ್ರ. ಸೊ ಯಾರೆಲ್ಲ ಇನ್ನೂ ವೀಡಿಯೋ ಮಾಡಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲಿ ಇದ್ದೀರಾ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್ ಆಗಿರುತ್ತೆ ಗೈಸ್, ಅದನ್ನು ಮಾತ್ರ ತಪ್ಪದೆ ಮಿಸ್ ಮಾಡಲಾರ್ದೆ ಸ್ಟಾರ್ಟ್ ಮಾಡಿ. ಏನೋ ಒಂದು ಹಿಂಗೆ ಸುಮ್ಮನೆ ಏನೋ ಒಂದು ಮಾತಾಡಿ ಸುಮ್ಮನೆ ಅದನ್ನ ಎಡಿಟ್ ಮಾಡಬೇಕಂತ ಅನ್ಸಿದ್ರೆ ಎಡಿಟ್ ಮಾಡಿ, ಇಲ್ಲ ಅಂದರೆ ಸುಮ್ಮನೆ ಹಾಗೆ ಎಡಿಟ್ ಮಾಡಲಾರ್ದೆ ಪೋಸ್ಟ್ ಮಾಡಿ. ಒಟ್ಟು ಕನ್ಸಿಸ್ಟೆನ್ಸಾಗಿ ಇರಿ ಅಷ್ಟೇ. ಮತ್ತೆ ಸಿಗೋಣ. ಈ ವಿಡಿಯೋ ಮತ್ತೆ ಒಂದು 5 ವರ್ಷ ಆದಮೇಲೆ ನಾನು ನೋಡಬೇಕು. ಸೊ ಅವಾಗ ಎಷ್ಟು ಡೆವಲಪ್ ಆಗಿರ್ತೀನೋ ಗೊತ್ತಿಲ್ಲ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.